ಹಲೋ ನಮಸ್ಕಾರ ಶುಭೋದಯ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋವನ್ನು ನನ್ನ ಬ್ರೇಕ್ಫಾಸ್ಟ್ ಒಟ್ಟಿಗೆ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ನೋಡೋಕ್ಕೆ ಸಿಂಪಲ್ ಆಗಿದ್ರು ಉಪ್ಪಿಟ್ಟು ತುಂಬಾ ರುಚಿಯಾಗಿ. ಇವಾಗಿರೋ ಟೆಂಪ್ರೇಚರ್ ಲೆವೆಲ್ಗೆ ಏನು ಕುಡಿದ್ರೂ ತಿಂದ್ರೂ ಬೇಗನೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಹಾಗೆಯೇ ಎನರ್ಜಿನೇ ಇಲ್ಲ ಅಂತ ಅನಿಸುತ್ತೆ. ಹೈಡ್ರೇಷನ್ ಪ್ಲಸ್ ಎನರ್ಜಿಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎರಡು ಡಿಫ್ರೆಂಟ್ ಆದಂಥ ಹೆಲ್ದಿ ಡ್ರಿಂಕ್ಸನ್ನು ಮಾಡೋದನ್ನು ನೋಡೋಣ. ಬನ್ನಿ ಯಾವ ಡ್ರಿಂಕು ಹೇಗೆ ಮಾಡೋದು ನೋಡೋಣ. ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಸೌತೆಕಾಯಿ ಜ್ಯೂಸು. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಸೌತೆಕಾಯಿ, ನಿಂಬೆಹಣ್ಣು, ಉಪ್ಪು, ಸಕ್ಕರೆ, ಹಾಗೆ ಸ್ವಲ್ಪ ಪುದೀನ ಬೇಕಾಗುತ್ತೆ. ಇದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ. ಇಲ್ಲಿ ನಾನು ಸಕ್ಕರೆನ ಬಳಸಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂತ ಹೇಳಿದ್ರೆ ನೀವು ಬೇಕಾದರೆ ಜೇನುತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಶೋಧಿಸ್ಕೋಬೇಕು. ನೀವು ಸ್ಟ್ರೈನ್ ಮಾಡಿ ಕೂಡ ಕುಡಿಬೋದು. ಇಷ್ಟೇ, ಇದು ಸಿಂಪಲ್ ಆದಂಥ ಸೌತೆಕಾಯಿ ಜ್ಯೂಸ್ ರೆಡಿ ಆಗುತ್ತೆ. ಇದು ಇವಾಗಿನ ಬೇಸಿಗೆಗೆ ಬಹಳ ತಂಪು. ಕೊನೆಯಲ್ಲಿ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತೊಂದು ಎಲ್ಲರ ಮೋಸ್ಟ್ ಫೇವ್ರೇಟ್ ಜ್ಯೂಸ್ ಅಂದರೆ ಅದು ವಾಟರ್ ಮೆಲನ್ ಜ್ಯೂಸು. ಈ ಸಮ್ಮರ್ಗೆ ತುಂಬಾ ಬೆಸ್ಟ್ ಜ್ಯೂಸ್ ಅದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ವಾಟರ್ ಮೆಲನು, ಪುದೀನ, ಹಾಗೆ ನಿಂಬೆಹಣ್ಣು, ಸಕ್ಕರೆ, ಹಾಗೆ ಉಪ್ಪು, ಇಷ್ಟು ಬೇಕಾಗುತ್ತೆ. ಸೊ ಎಲ್ಲ ವಸ್ತುಗಳನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲಿರುವಂಥ ಬಿತ್ತವನ್ನು ಸಂಪೂರ್ಣವಾಗಿ ತೆಗೆದು ಇಟ್ಟಿದ್ದೆ ನಾನು. ನೀವು ಕೂಡ ಹಾಗೆ ಮಾಡಿ. ಇಲ್ಲಿ ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಕೂಡ ನೀವು ಸಕ್ಕರೆ ಬದಲಾಗಿ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಗ್ರೈಂಡ್ ಆದಮೇಲೆ ಜ್ಯೂಸನ್ನು ನಾವು ಲೋಟಕ್ಕೆ ಶಿಫ್ಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಅದ್ಭುತವಾದಂಥ ಜ್ಯೂಸ್ ರೆಡಿ ಆಯಿತು. ಕೊನೆಯಲ್ಲಿ ನೀವು ಐಸ್ ಕ್ಯೂಬನ್ನು ಹಾಕ್ಕೊಂಡ್ರೆ ನಮಗೆ ಬೇಕಾಗಿರುವಂಥ ಈ ಒಂದು ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಇಷ್ಟೇ ವಾಟರ್ ಮೆಲನ್ ಮತ್ತು ಸೌತೆಕಾಯಿ ಜ್ಯೂಸ್ ರೆಡಿ. ಇವೆರಡೂ ಜ್ಯೂಸನ್ನು ತಪ್ಪದೆ ಮನೆಯಲ್ಲಿ ಫೈನಲ್ ಆಗಿ ಮಾಡಿರೋ ಜ್ಯೂಸ್ ರೆಡಿ ಆಗಿದೆ. ಲೆಟ್ಸ್ ಸಿ ಹೇಗಾಗಿದೆ ಜ್ಯೂಸ್ ಅಂತ. ಟ್ರಸ್ಟ್ ಮೀ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಒಂದು ಬೇಸಿಗೆಗೆ ಇದೊಂದು ಹೇಳಿ ಮಾಡಿಸಿದ ಜ್ಯೂಸ್ ಅಂತ ಹೇಳ್ಬೋದು. ವಾಟರ್ ಮೆಲನ್ ಜ್ಯೂಸನ್ನು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಇದು ಯಾವ ಥರ ಆಗಿದೆ ಅಂತ. ಎರಡೂ ಜ್ಯೂಸ್ಗಳು ಕೂಡ ಅಲ್ಟಿಮೇಟ್ ಆಗಿದೆ. ಸೊ ನೀವು ಮರಿದ ಹಾಗೆ ನಿಮ್ಮ ಮನೇಲಿ ಟ್ರೈ ಮಾಡಬೇಕು. ನನಗೆ ಇದರದ್ದು ರಿವ್ಯೂವನ್ನು ನಾನು ಹಾನೆಸ್ಟ್ ಆಗಿ ಕೊಡ್ತಾ ಇದ್ದೀನಿ. ಟ್ರಸ್ಟ್ ಮೀ ಗೈಸ್, ಸೂಪರ್ 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 ಸೂಪರ್. ನಾನೇನ ಮಾಡಿರೋದು ಈ ಜ್ಯೂಸು ಅಂತ ಅನ್ನಿಸ್ತಾ ಇದೆ. ಈಗ ಆಲ್ರೆಡಿ ತಮ್ಮನೇಲನ್ನು ನೋಡಿದ್ದೀರಾ ಯಾಕೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಅಂತ. ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಒಂದು ಫ್ರೆಂಡ್ಸಿಂದ ಹಾಗೆಯೇ ನನ್ನ ಫ್ಯಾಮಿಲಿ ಸರ್ಕಲಿಂದ ಬಂದಂಥ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಏನು ಅಂದರೆ ಯಾಕೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರಿ ಅಂತ. ಕೇಳಿರೋರಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆನ್ಸರನ್ನು ಕೊಟ್ಟಿದ್ದೀನಿ. ಹೊಸದಾಗಿ ಈ ಒಂದು ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಕ್ಲಿಯರ್ ಆಗಲಿ ಅಂತ. ನಾನು ಈ ಚಾನಲನ್ನು ಓಪನ್ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಒಂದು ಸೆಲ್ಫ್ ಇಂಡಿಪೆಂಡೆಂಟ್ ಹಾಗೆಯೇ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ ಮೂಲಕ ನನ್ನ ಒಂದು ಫ್ಯಾಮಿಲಿಗೆ ನನ್ನದೇ ಆದಂಥ ಏನಾದರೂ ಒಂದು ಸಣ್ಣ ಕೊಡುಗೆ ಇರಬೇಕು, ಒಂದು ಸಪೋರ್ಟು ನನ್ನ ಫ್ಯಾಮಿಲಿಗೆ ನನ್ನಿಂದ ಇರಬೇಕು ಅನ್ನೋದು ಕಾರಣಕ್ಕೋಸ್ಕರ. ಅಂದರೆ ಇವಾಗ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಥವಾ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಏನಾದರೂ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಪ್ರತಿ ಸರಿನೂ ಗಂಡನ ಹತ್ರನೋ ಅಥವಾ ಅಮ್ಮನ ಹತ್ರನೋ ದುಡ್ಡಿಸ್ಕೊಂಡು ಕೊಡಿಸೋದ್ರಲ್ಲಿ ಅಥವಾ ತಿನ್ನೋದ್ರಲ್ಲಿ ಪ್ರತಿ ಸರಿನೂ ಮನಸ್ಸಿಗೆ ಮುಜುಗರ ಅಂತ ಅನಿಸುತ್ತೆ. ಸೊ ಈ ಎಲ್ಲ ಕಾರಣದಿಂದನೂ ಕೂಡ ನಾನು ಇಲ್ಲ, ನನ್ನದೇ ಆದಂಥ ಸೆಲ್ಫ್ ಅರ್ನಿಂಗನ್ನು ನಾನು ಸ್ಟಾರ್ಟ್ ಮಾಡಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು, ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಒಂದು ಸ್ಟ್ರಾಂಗ್ ರೀಸನ್ನಿಂದ ಈ ಒಂದು ಚಾನೆಲನ್ನು ಓಪನ್ ಮಾಡಿದೆ. ನಾವು ಇಲ್ಲಿ ಬದುಕಿದ್ದೀವಿ ಅಥವಾ ನಾವು ಜೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರೆಸೆನ್ಸನ್ನು ತೋರಿಸೋದಕ್ಕೆ, ಅಥವಾ ನಾವು ಸ್ವಂತ ಅರ್ನಿಂಗ್ ಮಾಡಿರೋದ್ರಲ್ಲಿ ಏನಾದರೂ ಒಂದು ತಗೋಬೇಕು, ಅದು ತುಂಬಾ ಸ್ಪೆಷಲ್ ಆಗಿರಬೇಕು, ಒಂದು ಮೆಮೊರೇಬಲ್ ಆಗಿರಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಆನ್ಸರ್ ಸಿಕ್ಕಿದೆ. ಹಾಗೆ ನನ್ನ ಹಾಗೆ ಥಿಂಕ್ ಮಾಡುವಂಥ ಎಲ್ಲ ಹೆಣ್ಮಕ್ಳು ಈ ಒಂದು ಆನ್ಸರನ್ನು ಎಕ್ಸೆಪ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಗೊತ್ತು ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಕಾಣೋದು ಅಷ್ಟೊಂದು ಈಸಿ ಅಂತೂ ಇಲ್ಲ, ತುಂಬಾ ಡಿಫಿಕಲ್ಟ್ ಇದೆ, ತುಂಬಾ ಸ್ಟ್ರಗಲ್ ಮಾಡಬೇಕು. ಸೊ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನನ್ನ ಪ್ರಯತ್ನ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಆ ಪ್ರಯತ್ನಕ್ಕೆ ಯಾವತ್ತು ಪ್ರತಿಫಲ ಸಿಗುತ್ತೋ ಅನ್ನೋದು ಖಂಡಿತವಾಗಿಯೂ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಸಿಗಲಿ ಅನ್ನೋದು ಅಷ್ಟೇ ನನ್ನ ಆಶಯ. ಈ ಒಂದು ಚಾನಲ್ ಮೇಲೆ ನಿಮ್ಮ ಪ್ರೀತಿ ಸಪೋರ್ಟ್ ಖಂಡಿತವಾಗಿಯೂ ಇರಬೇಕು ಅಂತ ಕೇಳ್ಕೊತಾ ಮತ್ತೊಂದು ವಿಶೇಷವಾದಂಥ ವಿಡಿಯೋಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಯ ನಮಸ್ಕಾರಗಳು.